ಶಾಲಾ ನೈರ್ಮಲ್ಯದಲ್ಲಿ ಸಿದ್ದು ತವರು ಮೈಸೂರಿಗೆ ಅತಿ ಕೆಳಮಟ್ಟದ ಸ್ಥಾನ. ಕರ್ನಾಟಕದ ಹಲವು ಶಾಲೆಗಳಲ್ಲಿ ಇಲ್ಲ ಹುಡುಗಿಯರಿಗೆ ಪ್ರತ್ಯೇಕ ಶೌಚಾಲಯ. ನೈರ್ಮಲ್ಯತೆಯಲ್ಲಿ ಹೈಕೋರ್ಟ್ ಆದೇಶವನ್ನು ಕಡೆಗಣಿಸಿದ್ಯಾ ರಾಜ್ಯ ಸರ್ಕಾರ? ಕರ್ನಾಟಕ ಹಣಕಾಸು ನೀತಿ ಸಂಸ್ಥೆ ಇತ್ತೀಚೆಗೆ ನಡೆಸಿದ ಅಧ್ಯಯನದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳು, ನೈರ್ಮಲ್ಯ ಮತ್ತು ನೀರಿನ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಕಳಪೆ ಪ್ರದರ್ಶನ ನೀಡಿದೆ ಎಂಬ ಮಾಹಿತಿ ಬಹಿರಂಗಗೊಂಡಿದ್ದು ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ. 2023-24 ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕದ ಶಾಲೆಗಳಲ್ಲಿನ ನೈರ್ಮಲ್ಯ ಮೂಲಸೌಕರ್ಯದ ಸಮಗ್ರ ಅಧ್ಯಯನ ಮತ್ತು ಆರ್ಥಿಕ ವಿಶ್ಲೇಷಣೆಯನ್ನು ಆಧರಿಸಿದ ಸಂಶೋಧನೆಗಳು ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಮೂಲಭೂತ ಸೌಕರ್ಯವನ್ನು ನೀಡುವಲ್ಲಿ ರಾಜ್ಯ ಸರ್ಕಾರ ತೋರಿದ ನಿರ್ಲಕ್ಷ್ಯವನ್ನು ಬಹಿರಂಗಪಡಿಸಿದೆ. ಸರ್ಕಾರವು ತನ್ನ ಖಾತರಿ ಯೋಜನೆಗಳು ಮತ್ತು ಪ್ರಚಾರ ಅಭಿಯಾನಗಳಿಗಾಗಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡುತ್ತಿದೆ. ಆದರೆ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣದ ಮೂಲಾಧಾರವಾದ ಶಾಲೆಗಳಲ್ಲಿ ಮೂಲಭೂತ ನೈರ್ಮಲ್ಯವನ್ನು ಖಾತ್ರಿಪಡಿಸುವಲ್ಲಿ ಗಂಭೀರ ನಿರ್ಲಕ್ಷ್ಯ ತೋರಿದೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ನೈರ್ಮಲ್ಯ ಮೂಲಸೌಕರ್ಯ ಮತ್ತು ಬಳಕೆ ಎಂಬ ಶೀರ್ಷಿಕೆ ಅಧ್ಯಯನವು 48 ಹಳ್ಳಿಗಳಾದ್ಯಂತ 63 ಸರ್ಕಾರಿ ಶಾಲೆಗಳಲ್ಲಿನ ನೈರ್ಮಲ್ಯ ಸೌಲಭ್ಯಗಳ ನೀತಿ, ಕಾರ್ಯಕ್ಷಮತೆ ಮತ್ತು ನಿರ್ವಹಣೆಯನ್ನು ನಿರ್ಣಯಿಸಿದೆ. ಸ್ವಚ್ಛ ಭಾರತ್ ಮಿಷನ್, ಸರ್ವ ಶಿಕ್ಷಾ ಅಭಿಯಾನ ಮತ್ತು ಮಾಧ್ಯಮಿಕ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಬೃಹತ್ ಹಂಚಿಕೆಗಳ ಹೊರತಾಗಿಯೂ ಫಲಿತಾಂಶಗಳು ಆತಂಕಕಾರಿ ಅಂತರವನ್ನು ಬಹಿರಂಗಪಡಿಸುತ್ತವೆ. ವರದಿಯ ಪ್ರಕಾರ ಮೈಸೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಕೇವಲ 28% ಶಾಲೆಗಳು ಮಾತ್ರ ಕ್ರಿಯಾತ್ಮಕ ನೈರ್ಮಲ್ಯ ಸೌಲಭ್ಯಗಳನ್ನು ಹೊಂದಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಉತ್ತರ ಕರ್ನಾಟಕವು 45% ವ್ಯಾಪ್ತಿಯೊಂದಿಗೆ ಗಮನಾರ್ಹವಾಗಿ ಉತ್ತಮವಾಗಿದೆ. ಕಲಬುರಗಿ ವಿಭಾಗವು 67% ಶೌಚಾಲಯಗಳನ್ನು ಹೊಂದಿರುವ ಶಾಲೆಗಳೊಂದಿಗೆ ರಾಜ್ಯದಲ್ಲಿ ಸ್ಥಾನದಲ್ಲಿದೆ. ಆದರೆ ಮೈಸೂರು ವಿಭಾಗವು ಕೇವಲ 23% ವ್ಯಾಪ್ತಿಯನ್ನು ದಾಖಲಿಸಿ ಅತ್ಯಂತ ಕೆಳಮಟ್ಟದ ಪ್ರದರ್ಶನವನ್ನು ನೀಡಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ತವರು ಪ್ರದೇಶವಾಗಿರುವುದರಿಂದ ವ್ಯಾಪಕ ಟೀಕೆಗಳು ವ್ಯಕ್ತವಾಗುತ್ತಿವೆ. ಇನ್ನು ಆಘಾತಕಾರಿ ವರದಿಯಲ್ಲಿ ಕರ್ನಾಟಕದ ಅನೇಕ ಶಾಲೆಗಳಲ್ಲಿ ಇನ್ನೂ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಶೌಚಾಲಯಗಳಿಲ್ಲ. ಹಾಗಾಗಿ ಎಫ್ಪಿಐ ವರದಿಯು ಲಿಂಗ ಆಧಾರಿತ ಅಸಮಾನತೆಗಳನ್ನು ಸಹ ಎತ್ತಿ ತೋರಿಸಿದೆ. ಅನೇಕ ಶಾಲೆಗಳು ಹುಡುಗಿಯರ ಶೌಚಾಲಯದ ಗೌಪ್ಯತೆ ಮತ್ತು ಶುಚಿತ್ವದ ಕೊರತೆಯನ್ನು ಎದುರಿಸುತ್ತಿದ್ದು, ಇದೇ ಕಾರಣಕ್ಕೆ ವಿದ್ಯಾರ್ಥಿನಿಯರು ಶಾಲೆಗೆ ಗೈರಾಗುತ್ತಿದ್ದಾರೆ ಎಂಬ ಮಾಹಿತಿಯು ಬೆಳಕಿಗೆ ಬಂದಿದೆ. ಇನ್ನು ಅಧ್ಯಯನದ ಪ್ರಕಾರ ಕಳಪೆ ಪರಿಸ್ಥಿತಿ ಮತ್ತು ನೀರಿನ ಕೊರತೆಯನ್ನು ಉಲ್ಲೇಖಿಸಿ 85% ಹುಡುಗಿಯರು ನಿಯಮಿತವಾಗಿ ಶೌಚಾಲಯಗಳನ್ನು ಬಳಸುವುದಿಲ್ಲ. ಈ ಪರಿಸ್ಥಿತಿಯು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ, ವಿಶೇಷವಾಗಿ ಹದಿಹರೆಯದ ಹುಡುಗಿಯರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಎಂದು ಪತ್ರಿಕೆ ಎಚ್ಚರಿಸಿದೆ. ಕರ್ನಾಟಕ ಹೈಕೋರ್ಟ್ ಈ ಹಿಂದೆ ಪ್ರತಿ ಶಾಲೆಯಲ್ಲಿ ಕ್ರಿಯಾತ್ಮಕ ಶೌಚಾಲಯಗಳು ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳನ್ನು ಖಚಿತಪಡಿಸಿಕೊಳ್ಳುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ಆದರೆ ಈ ದತ್ತಾಂಶವು ರಾಜ್ಯದ ಶಾಲೆಗಳ ದುಸ್ಥಿತಿಯನ್ನು ತೋರಿಸುತ್ತಿದೆ. ಮೂಲ ಸೌಕರ್ಯದಲ್ಲಿ ಮಾತ್ರವಲ್ಲದೆ ನಿರ್ವಹಣೆಯಲ್ಲೂ ಈ ಸಮಸ್ಯೆ ಇದೆ ಎಂದು ಅಧ್ಯಯನ ಹೇಳುತ್ತಿದ್ದು, ನೈರ್ಮಲ್ಯ ಕಾರ್ಮಿಕರಿಗೆ ಪ್ರತ್ಯೇಕ ನಿಧಿ ಇಲ್ಲದ ಕಾರಣ ಹೆಚ್ಚಿನ ಶಾಲೆಗಳು ಸ್ವಚ್ಛಗೊಳಿಸಲು ಶಿಕ್ಷಕರು ಅಥವಾ ತಾತ್ಕಾಲಿಕ ಸಿಬ್ಬಂದಿಯನ್ನು ಅವಲಂಬಿಸಿವೆ. ಅನೇಕ ಶಿಕ್ಷಕರು ಸ್ವಚ್ಛತಾ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವುದು ಕಷ್ಟಕರವಾಗಿದೆ ಎಂದು ವರದಿ ಮಾಡಿದೆ.